ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನ ಕಾಡುಗೋಡಿನಲ್ಲಿ ನಡೆದಿರತಕ್ಕಂತಹ ಘಟನೆಯ ಬಗ್ಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ನಿಮ್ ಮುಂದೆ ವರದಿ ಇಟ್ಟಿದ್ದೀನಿ ನಾನು. ಯಾರ್ದು? ವೆನ್ನೆಲ್ಲಾ ಎನ್ನುವಂತಹ ಒಂದು ಹುಡುಗಿಯ ಕತೆ ಅದು. ಸೊ ಆ ಪ್ರಕರಣದಲ್ಲಿ ತಾಯಿಯೇ ಆ ಮಗುವನ್ನ ಹತ್ಯೆ ಮಾಡಿಬಿಟ್ಟಿರ್ತಾಳೆ. ಸೊ ಅದು ಐಸ್ ಕ್ರೀಮ್ ಕೇಳಿತಂತೆ ಆ ಕಾರಿನಲ್ಲೇ ಒದ್ದು ಕೊಂದಿದ್ದಳಂತೆ ಎನ್ನುವಂತಹ ಪ್ರಕರಣದಲ್ಲಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಸೊ ಆದ್ರೆ ಈ ಪ್ರಕರಣದಲ್ಲಿ ಬಹಳ ದೊಡ್ಡದಾದಂತಹ ಹೈ ಡ್ರಾಮಾ ಪೊಲೀಸರು ಮಾಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೈ ಡ್ರಾಮಾ ಅದು ಅಂತ ನಾವು ನೋಡ್ತಾ ಹೋದಾಗ, ಈಗಾಗಲೇ ಪ್ರಕರಣ ದಾಖಲಿಸಿ ಅವರ ತಂದೆ ಅಂದ್ರೆ ವೆನ್ನೆಲ್ಲಾ ಅವರ ತಂದೆ ಆ ಪ್ರಕರಣಕ್ಕೆ ಆಲ್ರೆಡಿ ಈಗ ಪೊಲೀಸ್ ಠಾಣೆಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದ್ರೆ ತನಿಖೆ 2 ತಿಂಗಳಾದ್ರೂ ಸಹಿತ ಯಾವುದೇ ರೀತಿಯಾದಂತಹ FIR ಅನ್ನ ದಾಖಲೆ ಮಾಡ್ಕೊಂಡಿರೋದಿಲ್ಲ. ಆ ಮಗು ಮೃತಪಟ್ಟಿರೋದು ಮಾರ್ಚ್ 23ನೇ ತಾರೀಕು ಡೆತ್ ಆಗಿರತ್ತೆ. ಅಲ್ಲಿಯಿಂದನೂ ಕೂಡ 2 ತಿಂಗಳ ಕಾಲ FIR ನೇ ಅವರು ದರ್ಜ್ ಮಾಡಿರೋದಿಲ್ಲ. ಸೊ ಇದು ಈಗ ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ 3 ಜನ ಪೊಲೀಸ್ ಸಿಬ್ಬಂದಿಗಳನ್ನ ಈಗ ಸಸ್ಪೆಂಡ್ ಮಾಡಿದಾರಂತೆ. ಅದರಲ್ಲಿ ಇನ್ಸ್ಪೆಕ್ಟರ್ ಒಬ್ರು ಇದ್ದಾರೆ, ರಂಗಸ್ವಾಮಿ ಅಂತ. ಇನ್ನು PSI ಕೂಡ ಅದರಲ್ಲಿ ಇದ್ದಾರೆ ಸ್ನೇಹಿತರೆ, ನಿಂಗರಾಜು ಎನ್ನುವಂತವರು. ಇನ್ನು ಸಿಬ್ಬಂದಿ ಕೂಡ ಇದ್ದಾರೆ, ಹಾಲೇಶ್ ನಾಯಕ್ ಎನ್ನುವಂತವರು. ಇವರು 3 ಜನರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸೊ ಕರ್ತವ್ಯ ಲೋಪ ಅನ್ನುವಂಥದ್ದು ಇಲ್ಲಿ ಕೇಳಿಸಿ ಬರ್ತಕ್ಕಂಥದ್ದು. ಸೊ ಆರೋಪಿಗಳನ್ನ ಬಂಧಿಸೇ ಇಲ್ಲವಂತೆ, ಯಾವುದೇ ರೀತಿಯಾದಂತಹ ವಿಚಾರಣೆಯನ್ನೇ ಮಾಡಿಲ್ಲವಂತೆ. ಆರೋಪಿಗಳಿಂದ ದೂರನ್ನ ಪಡೆದುಕೊಂಡು ಮಗುವಿನ ತಂದೆಯನ್ನ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೋ ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳದೆ, ಅದಕ್ಕೆ ರಿಯಾಕ್ಟ್ ಮಾಡದೆ, ಸೊ ಯಾರು ಆರೋಪಿ ಇದಾರೋ ಅವ್ರ ಸೈಡ್ ಇದ್ದ ಹಾಗೆ ಮಾತನಾಡ್ತಾರೆ ನೋಡಿ, ಆ ರೀತಿಯಾಗಿ ಆ ಒಂದು FIR ಮಾಡೋದರಲ್ಲಿ ವಿಳಂಬ ಮಾಡೋದು, ನೆಗ್ಲೆಕ್ಟ್ ಮಾಡೋದು, ಇದೆಲ್ಲವೂ ಕೂಡ ಅಲ್ಲಿ ನಡೀತಾ ಇತ್ತಂತೆ. ಇದೆಲ್ಲ ಆಯ್ತು. ಮಗುವಿನ ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ಬರುತ್ತೆ. ಆಗ್ಲೂ ಸಹಿತ ವಿಳಂಬನೆ, ಆಗ್ಲೂ ಸಹಿತ ಯಾವುದೇ ರೀತಿಯಾದಂತಹ ಆಕ್ಷನ್ ಅನ್ನ ತೆಗೆದುಕೊಳ್ಳೋದಿಲ್ಲ, ಆರೋಪಿಗಳನ್ನ ಬಂಧಿಸೋದಿಲ್ಲ. ಇದೆಲ್ಲವೂ ಕೂಡ ನಡೀತಾ ಇತ್ತು. ಕೊನೆಯದಾಗಿ ಇದು ಜೂನ್ 4ನೇ ತಾರೀಕು ಈ ಒಂದು ಮರ್ಡರ್ ಕೇಸು ರಿಜಿಸ್ಟರ್ ಆಗುತ್ತೆ. ಆ ಸಂದರ್ಭದಲ್ಲಿ ಇಂತಹ ಒಂದು ಪೊಲೀಸರನ್ನ ಅಂದ್ರೆ ಇನ್ಸ್ಪೆಕ್ಟರ್ ರಂಗಸ್ವಾಮಿ, PSI ನಿಂಗರಾಜು, ಸಿಬ್ಬಂದಿ ಹಾಲೇಶ್ ನಾಯಕ್ ಇವ್ರ ಹತ್ರ ಎಷ್ಟು ಸಾರಿ ಆ ಮಗುವಿನ ತಂದೆ ಹೋಗಿ ನನ್ನ ಮಗುವಿನ ಆಕಸ್ಮಿಕ ಸಾವಾಗಿಲ್ಲ, ಮರ್ಡರ್ ಆಗಿದೆ, ನನ್ನ ಕೇಸ್ ತೆಗೆದುಕೊಳ್ಳಿ, ಇದಕ್ಕೆ ವಿಚಾರಣೆ ಮಾಡಿ, ತನಿಖೆ ಮಾಡಿ ಅಂತ ಎಷ್ಟು ಹೇಳಿದ್ರು ಸಹಿತ, ಎಷ್ಟೇ ಕೇಳ್ಕೊಂಡ್ರು ಸಹಿತ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಕ್ಯಾರೆ ಅನ್ನೋದಿಲ್ಲ. ಸೊ ಈ ಕಾರಣದಿಂದಾಗಿ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಒಂದು ಕೇಸನ್ನ ACP ಅನುಷ್ ಎನ್ನುವಂತವರಿಗೆ ವರ್ಗಾಯಿಸಲಾಗಿದೆ ಅಂತೆ. ಇನ್ನು ಈ ಮಗುವಿನ ಹತ್ಯೆ ಆರೋಪಿ ತಾಯಿ ಪ್ರಿಯಾಂಕಾ ಇದಾಳಲ್ಲ, ಆಕೆಗೆ ಸಂಕಲೇಶ್ಪುರದಲ್ಲಿ ಬಂಧಿಸಲಾಗಿದೆ ಅಂತೆ. ಸೊ ಆಕೆಯಿಂದ ಬಾಯಿ ಬಿಡಿಸುವಂತಹ ಸಂದರ್ಭದಲ್ಲಿ ನನಗೆ ಗೊತ್ತೇ ಇಲ್ಲ, ನಾನು ಈ ಕೊಲೆ ಮಾಡೇ ಇಲ್ಲ, ನನ್ನ ಮಗು ಮಲಗಿತ್ತು, ಬೆಳಿಗ್ಗೆ ಎದ್ದು ನೋಡುವಷ್ಟರಲ್ಲಿ ಮೃತಪಟ್ಟಿತ್ತು ಎನ್ನುವಂತಹ ಕಥೆಯನ್ನ ಕಟ್ತಾ ಇದ್ದಾಳೆ. ಹೈ ಡ್ರಾಮಾ ಅಲ್ಲಿ ಸ್ಟಾರ್ಟ್ ಮಾಡಿದಾಳೆ. ಮತ್ತೊಂದು ಕತೆ ಈಗ ಸ್ಟಾರ್ಟ್ ಮಾಡಿದಾಳೆ ಹೇಳಿ. ಪಾಪ ಆ ಮಗು ಏನ್ ಮಾಡಿತ್ ಹೇಳಿ. ಸೊ ಈಕೆ ಇನ್ನೊಬ್ಬರ ಜೊತೆಗೆ FIR ಇಟ್ಕೊಂಡು ಆ ಮಗು ಕಪ್ಪಗೀತೆ ಅಂತ ಇರುವಂತಹ ಕಾರಣಕ್ಕಾಗಿ ಕಾರ್ನಲ್ಲಿ ಬರುವಾಗ ಐಸ್ಕ್ರೀಮ್ ಬೇಡ್ತಂತೆ. ಆ ಐಸ್ಕ್ರೀಮು ಕೂಡ ಕೊಡಿಸ್ಕೊಡೋದಿಲ್ಲ. ಅಲ್ಲಿಯೇ ಕಾರ್ನಲ್ಲಿ ಸಾಯುವ ಹಾಗೆ ಅಂದ್ರೆ ಮೃತಪಟ್ಟುವ ಹಾಗೆ ಹೊಡೆದು ಕೊಂದಿದಾಳೆನ್ನುವಂತಹ ಆರೋಪ ಪ್ರಕರಣದಲ್ಲಿ ಈಗ ಕಾಣಿಸ್ತಾ ಇದೆ. ಸೊ ಇನ್ನು ಏನ್ ಅದರಲ್ಲಿ ಸೀಕ್ರೆಟ್ ಅಡಗಿದೆ ಅನ್ನುವಂಥದ್ದನ್ನ ಈಗ ACP ಅವರು ಅದನ್ನ ಬಹಿರಂಗ ಪಡಿಸ್ಬೇಕಾಗಿದೆ. ಅಂದ್ರೆ ಇದೇ ಒಂದು ಕಾರಣಕ್ಕಾಗಿ ಆ ಮಗುವಿನ ಕೊಲೆ ಆಗಿದೆ ಅನ್ನುವಂತಹ ಪ್ರಕರಣ ಇನ್ನು ಹೊರಬಿದ್ದಿಲ್ಲ. ಆದ್ರೆ ಪೊಲೀಸ್ ಅವರ ಹೈ ಡ್ರಾಮಾ ಏನಿದೆ ಇದು ಹೊರಬಿದ್ದಿರ್ತಕ್ಕಂಥದ್ದು. ಸೊ ಈ ಬೆಂಗಳೂರಿನ ಕಾಡುಗೋಡಿನಲ್ಲಿ ನಡೆದಿರತಕ್ಕಂತಹ ಈ ಪ್ರಕರಣ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಒಬ್ಬ ತಾಯಿ ಮಗುವನ್ನ ರಕ್ಷಿಸಬೇಕಾಗಿರುವಂತದ್ದು, ಆಕೆಯೇ ಈಗ ಆ ಮಗುವನ್ನ ಬಲಿ ತೆಗೆದುಕೊಂಡು ಬಿಟ್ಟಿದ್ದಾಳೆ. ಸೊ ಇದು ಬಹಳ ಕ್ರೂರತನದಿಂದ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕೇಳಿ ಬರತಕ್ಕಂಥದ್ದು. ಸೊ ಫೈನಲ್ ಏನ್ ಇದೆ ಅಲ್ಲಿ ಇನ್ಸಿಡೆಂಟ್ಸ್ ಆಗಿರದೆ ಅನ್ನುವಂಥದ್ದು ಇನ್ನು ಹೊರಗೆ ಬರಬೇಕಾಗಿದೆ. ಸೊ ಅದೇನ ಇನ್ಸಿಡೆಂಟ್ ಆಗಿದೆ, ಯಾವ ಕಾರಣಕ್ಕಾಗಿ ಆ ಮಗು ಮೃತಪಟ್ಟಿತ್ತು, ಇದೆಲ್ಲವೂ ಕೂಡ ಮತ್ತೊಂದು ವಿಡಿಯೋದಲ್ಲಿ ಪ್ರಕರಣ ಹೊರಬಂದ ತಕ್ಷಣ ನಾನು ತಿಳಿಸ್ತೇನೆ. ಪೊಲೀಸರ ಈ ರೀತಿ ಮಾಡೋದು ತಪ್ಪು. ನಿಮ್ಮ ಅನಿಸಿಕೆ ಇದರ ಒಂದು ಕುರಿತಾಗಿ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ.